ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಈ ತಿಂಗಳಲ್ಲಂತೂ ಸರಿಯಾಗಿ ವಿಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ತಿಂಗಳಲ್ಲಿ ಒಂದೆರಡು ವಿಡಿಯೋನ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಸರಿಯಾದ ಟೈಮಲ್ಲಿ ಅಂತೂ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಸೊ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ತುಂಬ ಜನ ಕೇಳ್ತಿದ್ರಿ ಬೆಳ್ಳಿ ಜ್ಯುವೆಲರಿ ವಿಡಿಯೋಗಳನ್ನು ಶೇರ್ ಮಾಡಿ, ಹಾಗೆಯೇ ಗೋಲ್ಡ್ ಜ್ಯುವೆಲರಿಗಳ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ. ಇನ್ನು ಮುಂದೆ ನಾನು ಬೆಳ್ಳಿ ಜ್ಯುವೆಲರಿ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತೀನಿ, ಹಾಗೆಯೇ ಗೋಲ್ಡ್ ಜ್ಯುವೆಲರಿ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತೀನಿ, ಹಾಗೆಯೇ ಗೃಹಲಕ್ಷ್ಮಿ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ, ತಪ್ಪದೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ನು ಮುಂದೆ ನಿಮಗೆ ನನ್ನ ಚಾನಲ್ನಲ್ಲಿ ಡೈಲಿ ವ್ಲಾಗ್ ಕೂಡ ಶೇರ್ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಡೈಲಿ ವ್ಲಾಗ್ ಶೇರ್ ಮಾಡಿ ಅಂತ. ಸೊ ನಾನು ಕೂಡ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಡೈಲಿ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ಬಟ್ ನಾನು ತುಂಬ ಟೈಮ್ ಆಯ್ತಲ್ವಾ ಈ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ಡೈಲಿ ವ್ಲಾಗ್ನ ಶೇರ್ ಮಾಡಿಕೊಂಡ್ರೆ ನೋಡ್ತಾರೋ ಇಲ್ವೋ ಅನ್ನೋದೊಂದಿಷ್ಟು ಕನ್ಫ್ಯೂಷನ್ ಕೂಡ ಇದೆ. ಸೊ ಬಟ್ ಇನ್ನು ಮುಂದೆ ಆ ರೀತಿ ಆಗಲ್ಲ. ಯಾಕೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬರೋದು ಯಾವಾಗಲೂ ಒಂದ್ಸರಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಬಟ್ ಡೈಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಲೋಡ್ನ ಮಾಡಿದ್ರೆ ಯಾರು ಕೂಡ ನೋಡೋದಿಲ್ಲ. ಸೊ ಇನ್ನು ಮುಂದೆ ನನ್ನ ಡೈಲಿ ರೊಟೀನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು, ಸೊ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು, ಜೊತೆಗೆ ಡೈಲಿ ವ್ಲಾಗ್ ಆಗಿರ್ಬೋದು, ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ಪ್ರತಿಯೊಬ್ಬರು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ತಪ್ಪದೆ ಹೋಗಿ ಫಾಲೋ ಮಾಡಿ. ಯಾಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಅದಂತೂ ತುಂಬಾ ಖುಷಿಯಾದ ವಿಚಾರ. ಯಾಕೆ ಅಂದರೆ ತುಂಬ ಜನ ಈಗಿನ ಒಂದು ಜನ್ರೇಷನ್ನು ಜೊತೆಗೆ ಈಗಿನ ಫುಡ್ಡಿಂದ ನಾವು ಏನಾಗ್ತಾ ಇದ್ದೀವಿ ಅಂದರೆ ಅದರಲ್ಲೂ ಹೆಣ್ಮಕ್ಳು ತುಂಬ ಬೇಗ ದಪ್ಪ ಆಗ್ತಾ ಇದ್ದೀವಿ. ಸೊ ನಾವು ತಿನ್ನುವಂಥ ಫುಡ್ ಆಗಿರ್ಬೋದು, ಅಥವಾ ನಾವು ಊಟ ಮಾಡುವಂಥ ವಿಧಾನ ಆಗಿರ್ಬೋದು, ಕೆಲವೊಂದಿಷ್ಟು ಸರಿ ಹೆರಿಡಿಟಿ ಆಗಿರ್ಬೋದು, ಈ ಒಂದು ಎಲ್ಲ ಕಾರಣಗಳಿಂದ ಕೂಡ ನಾವೇನಾಗ್ತೀವಿ ದಪ್ಪ ಆಗ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಜೊತೆಗೆ ನಮಗೆ ಒಂದಿಷ್ಟು ಹೆಲ್ತ್ ಇಶ್ಯೂ, ಅದರಿಂದ ಕೂಡ ನಾವು ದಪ್ಪ ಆಗೋದು ಸರ್ವೇ ಸಾಮಾನ್ಯ. ಸೊ ನಾವು ಯಾವ ರೀತಿ ಸಣ್ಣ ಆಗಬೇಕು ಅನ್ನೋದು ಒಂದಿಷ್ಟು ಜನರಿಗೆ ಕನ್ಫ್ಯೂಷನ್ ಕೂಡ ಇರುತ್ತೆ. ಹೆಲ್ದಿಯಾಗಿ ಸಣ್ಣ ಆಗಬೇಕು ಅನ್ನೋದೊಂದಿಷ್ಟು ಜನರಿಗೆ ಆಸೆ ಕೂಡ ಇರುತ್ತೆ. ನಾವೀಗ ರ್ಯಾಂಡಮ್ ಆಗಿ ಏನೋ ಒಂದು 10,000 25,000 ಕೊಟ್ಬಿಟ್ಟು ಯಾವುದೋ ಒಂದು ಡ್ರಿಂಕ್ಗಳನ್ನ ಕುಡಿಯೋ ಬದಲು ನಾವು ಮನೆಯಲ್ಲೇ ಮಾಡುವಂಥ ಊಟವನ್ನು ತಿಂದು ಒಂದು ಹೆಲ್ದಿಯಾಗಿ ಸೊ ನಾವು ಊಟ ಮಾಡಿ ಡಯಟ್ನ ಮಾಡಿಬಿಟ್ಟು ಸಣ್ಣ ಆಗೋದಿದೆಯಲ್ಲ, ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಸೊ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು, ಜೊತೆಗೆ ನಮಗೆ ಯಾವುದೇ ರೀತಿಯಾಗಿ ಮತ್ತೆ ಸೈಡ್ ಎಫೆಕ್ಟ್ ಆಗಲ್ಲ. ಇನ್ನೊಂದು ಹೇಳಬೇಕು ಅಂದರೆ ಸೊ ನಾವೇನೋ ಒಂದು ಅಕಸ್ಮಾತ್ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಈಗ ನಾವು ಯಾವುದೋ ಒಂದು ಡ್ರಿಂಕ್ ಕೂಡ ಸಣ್ಣ ಆಗ್ತೀವಿ ಅಂದರೆ ಸೊ ದುಡ್ಡಿದ್ದಾಗ ಕುಡಿದ್ಬಿಟ್ಟಿವಿ, ದುಡ್ಡಿಲ್ದಾಗ ಮತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ, ಜೊತೆಗೆ ನಾವು ಆಟೋಮೆಟಿಕ್ಲಿ ದಪ್ಪ ಆಗ್ತೀವಿ. ಇದು ಕೂಡ ಬಹಳ ಮುಖ್ಯವಾದ ಕಾರಣ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಲತಾ ನವೀನ್ ಅಂತಿದೆ, ಇನ್ಸ್ಟಾಗ್ರಾಮ್ ಪೇಜನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡಿ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಅದಂತೂ ತುಂಬ ಖುಷಿಯಾದ ವಿಚಾರ. ಸೊ ಯಾಕೆ ಅಂದರೆ ಇದು ನಾನು ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ನೋಡಿಬಿಟ್ಟು ಅಥವಾ ಮಾಡಿಬಿಟ್ಟು ನಾನು ನಿಮಗೆ ವೆಯ್ಟ್ ಲಾಸ್ನ ಮಾಡಲ್ಲ. ಯಾಕೆಂದ್ರೆ ನಾನು ಬಿಫೋರ್ ವೆಯ್ಟ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರೀವಿಯಸ್ ವಿಡಿಯೋ ನೋಡಿದವರಿಗೆ 76 kg ಅಷ್ಟಿದೆ ನಾನು. ಈಗ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು 59 kgs ಇದ್ದೀನಿ. ಸೊ ಇದು ನನ್ನ ಓನ್ ಎಕ್ಸಸೈಸ್ ಜೊತೆಗೆ ಓನಾಗಿ ನಾನು ಮಾಡುವಂಥ ಫುಡ್ಡನ್ನು ತಿಂದು ಸಣ್ಣ ಆಗಿರುವಂಥದ್ದು. ಸೊ ನೀವು ಅಡುಗೆ ಮಾಡಿ ಆರಾಮಾಗಿ ಸಣ್ಣ ಆಗ್ಬೋದು ಅಂತ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿಯಾಗಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ನನ್ನ ಡೈಲಿ ವ್ಲಾಗು ಹಾಗೆ ಮಿನಿ ವ್ಲಾಗ್ ಜೊತೆ ಶೇರ್ ಮಾಡಿಕೊಂಡು ನೀವು ಕೂಡ ನನ್ನ ವೀಡಿಯೋಗಳನ್ನ ಇಷ್ಟಪಡ್ತೀರಾ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಾನು ಇನ್ನು ಮುಂದೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಮಾಡಿ ಕಮೆಂಟು. ನಾನು ನೆಕ್ಸ್ಟ್ ಡೇಯಿಂದನೇ ನಾನು ಮಿನಿ ಬ್ಲಾಗ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಅನ್ನೋದು ಬಹಳ ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಈಗಾಗಲೇ 52,000ಕ್ಕೂ ಹೆಚ್ಚು ಹಣವನ್ನು ಪ್ರತಿಯೊಬ್ಬರು ಮಹಿಳೆಯರ ಖಾತೆಗೂ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಟೋಟಲ್ ಆಗಿ 26 ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಜನ ನಮ್ಗೆ 26ನೇ ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಇನ್ನೊಂದಿಷ್ಟು ಜನ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡ್ತಿದ್ದಾರೆ. ಬರದೇ ಇದ್ದವರು ಒಂದು ಕಡೆ ಆದರೆ ಬಂದಿದೆ ಅನ್ನೋರೇ ತುಂಬ ಜನ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಬರದೇ ಇದ್ದವರು ಕೂಡ ತುಂಬ ಜನ ಇದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಾಕಷ್ಟು ದಿನದಿಂದ ಸಾಕಷ್ಟು ಟೈಮ್ಗಳಿಂದ ಕಾದು ಸಾಕಾಗಿ ಸಾಕಷ್ಟು ಜನ ಇದ್ರ ಬಗ್ಗೆ ಯೋಜನೆಗಳ ಬಗ್ಗೆನೇ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ, ಯಾಕೆ ನಾವು ಇದ್ರ ಬಗ್ಗೆ
ಜಾಸ್ತಿ ಥರ ಕೆಡಿಸ್ಕೋಬೇಕು, ಯೋಜನೆನೇ ಕ್ಯಾನ್ಸಲ್ ಆಗಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ನೆಕ್ಸ್ಟ್ ಬರೋ ಎಲೆಕ್ಷನ್ನಲ್ಲಿ ನಾವು ಖಂಡಿತ ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಅಯ್ಯೋ ವೋಟ್ ಹಾಕಿದರೆ ಯಾವುದಕ್ಕಾದ್ರೂ 2,000 ರೂಪಾಯಿ ಉಪಯೋಗ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಏನೇ ಇರಲಿ ಜನರ ಒಪಿನಿಯನ್ ಅಂತಲೇ ಹೇಳ್ತೀನಿ. ಫ್ರೀಯಾಗಿ 52,000 ಸಿಗ್ತಾ ಇದೆ ಅಂದರೆ ಇದು ಈಸಿ ಮ್ಯಾಟರ್ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಸೊ 2,000 ರೂಪಾಯಿನೂ ನಿಮಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಅಂದರೆ ತುಂಬಾ ಬಿಗ್ ಅಮೌಂಟ್ ಅಂತಲೂ ಹೇಳ್ಬೋದು. ಪ್ರತಿ ತಿಂಗಳು ಹಾಕಿಲ್ಲ ಅನ್ನೋದೊಂದು ಬಿಟ್ಟರೆ ಸೊ ಹಣ ಸಿಕ್ಕಿದೆ, 52,000 ರೂಪಾಯಿ ಖಾತೆಗಳಿಗೆ ಜಮಾ ಆಗಿದೆ. ಇದರಿಂದ ಯಾವುದೋ ಒಂದು ನಿಮ್ಮ ಸಹಾಯಕ್ಕಂತೂ ಆಗಿದೆ. ಸೊ ಒಂದೇ ಸರಿ ನೀವು ಕೆಲವೊಂದಿಷ್ಟು ಜನ ಮಹಿಳೆಯರೇನೆಂದರೆ ಅದನ್ನು ತೆಗೆದುಬಿಟ್ಟು ಆಗಲೇ ಮನೆಗೆ ಬೇಕಾಗಿರುವಂಥ ಸಾಮಾನುಗಳು ಅಥವಾ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಇನ್ನು ಕೆಲವರು ಏನಂತಂದರೆ ಇನ್ನೂ ಕೂಡ ಹಣವನ್ನು ಓಪನ್ನೇ ಮಾಡಿಲ್ಲ, ಅಕೌಂಟಲ್ಲೇ ಇಟ್ಟಿದ್ದಾರೆ. ಇದು ಒಂದಿಷ್ಟು ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು. ಅವಾಗ 52,000 ರೂಪಾಯಿ ಸಿಕ್ಕಿದೆ. ಕೆಲವೊಂದಿಷ್ಟು ಜನ ಗೋಲ್ಡ್ ಪರ್ಚೇಸ್ ಮಾಡಿದ್ದಾರೆ, ಕೆಲವೊಂದಿಷ್ಟು ಜನ ಸಿಲ್ವರ್ ಪರ್ಚೇಸ್ ಮಾಡಿದ್ದಾರೆ, ವಾಷಿಂಗ್ ಮಿಷನ್ ಪ್ರತಿಯೊಂದನ್ನು ಕೂಡ ಅದಕ್ಕೆ ತಕ್ಕಂತೆ ಹಣವನ್ನು ಪರ್ಚೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗಿನ ಗೋಲ್ಡು ಮತ್ತು ಸಿಲ್ವರ್ ರೇಟ್ಗಳನ್ನು ಕೇಳಿದ್ರೆ ಒಂದ್ಸರಿ ಮೈ ಜುಮ್ ಅನ್ಸುತ್ತೆ. ಯಾಕೆಂದರೆ ಅಷ್ಟು ಪ್ರೈಸ್ ಇದೆ, ಅಷ್ಟು ಕಾಸ್ಟ್ಲಿ ಇದೆ. ಸೊ ಈಗಿನವರಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಈಗ ಮದುವೆ ಮಾಡೋರಿಗೂ ಕೂಡ ತುಂಬಾ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು, ನನ್ನ ಒಪಿನಿಯನ್. ದುಡ್ಡು ಇರೋರಿಗೆ ಅದು ಈಸಿ ಮ್ಯಾಟರ್. ಸೊ ಏನು ಅನಿಸಲ್ಲ, ದುಡ್ಡು ಇಲ್ಲದೆ ಇರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಯಾಕೆ ಅಂದರೆ ಏನೋ ಒಂದು ಕೊಟ್ಟು ತರಬೇಕು ಅಥವಾ ತೊಗೊಳ್ಬೇಕು ಅಂತ ಯೋಚನೆ ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಜಮಾ ಆಗಿದೆ. ಬರದೇ ಇದ್ದವರು ಯೋಚನೆ ಮಾಡಬೇಡಿ, ಸದ್ಯದಲ್ಲಿ ಹಣ ಸಿಗತ್ತೆ ಅಂತ ಹೇಳ್ತೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ನನ್ನ ಮಿನಿ ವ್ಲಾಗ್ನ ಇನ್ನು ಮುಂದೆ ನೋಡ್ತೀರಾ ಅಂತ ಭಾವಿಸ್ತೀನಿ. ಸೊ ನಿಮಗೆ ನನ್ನ ಏನು ಡೈಲಿ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.